ನೀನ್ ಹೆಂಗಿತ್ತು ಅಕ್ಕ ಬಂದಿದ್ದು ಕಷ್ಟ ಇತ್ತು ಇದಾದ್ಮೇಲೆ ಇನ್ನೊಂದು ಕರ್ಕೊಂಡು ಹೋಗ್ತಾರಂತ ಇದೇ ತರ ಇರೋದು ಒಂದೇ ಮಾತಿನಲ್ಲಿ ಮುಗಿಸ್ಬಿಟ್ರು ಅಲ್ಲ ಲಿಫ್ಟ್ ಇದ್ದಿದ್ದು ಚೆನ್ನಾಗಿ ಲಿಫ್ಟ್ ವ್ಯವಸ್ಥೆ ಮಾಡ್ಬೇಕು ಹೇಳ್ತೀವಿ ಅಪ್ಲಿಕೇಶನ್ ಹಾಕ್ತೀವಿ ನಮಗೆ ಜೀಪ್ ನಮ್ಮ ಫ್ಯಾಮಿಲಿಯಿಂದ ಹೋಗೋರು ರಿಂಗ್ ಹೋಗಿತ್ತು ರಿಂಗೆ ಸ್ವಲ್ಪ ದೂರ ಅಷ್ಟೇ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದುಬಿಟ್ಟು ಕೇರಳ ಟ್ರಿಪ್ ಪಾರ್ಟ್ 2 ಆಗಿರುತ್ತೆ. ಸೊ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಈ ವಿಡಿಯೋದಲ್ಲಿ. ಸೊ ನನ್ನ ತಮ್ಮನ ಕಾಮಿಡಿ ಅಂತೂ ಮಸ್ತ್ ಇದೆ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಮುನ್ನಾರ್ ವ್ಯೂ ಪಾಯಿಂಟ್ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ವಯನಾಡ್ಗೆ. ಸೊ ವಯನಾಡಲ್ಲಿ ರೂಮ್ ತೊಗೊಂಡು ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಈಗ ಟಿಫನ್ ತಿನ್ನೋದಕ್ಕಂತ ಬಂದಿದ್ದೀವಿ. ಸೊ ಇಲ್ಲಿ ಟಿಫನ್ಗೆ ಅಂತ ಪೂರಿ, ಚೆನ್ನ ಮಸಾಲ ಹಾಗೆ ದೋಸೆ, ಚಟ್ನಿ, ಸಾಂಬಾರು ಕೂಡ ಕೊಟ್ಟಿದ್ದರು. ಸೊ ಪರವಾಗಿಲ್ಲ, ಟೇಸ್ಟ್ ಏನು ಅಂತ ಏನು ಹೇಳ್ಕೊಳ್ಳೋ ಆಗಿರಲಿಲ್ಲ. ಸೊ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ತಿಂದು ನೆಕ್ಸ್ಟ್ ಬೆಟ್ಟ ಹತ್ತಾ ಇದ್ದೀವಿ. ಸೊ ಬೆಟ್ಟ ಹತ್ತುವಾಗ ನನ್ನ ತಮ್ಮಂದು ಫುಲ್ ಕಾಮಿಡಿ ಅಂದರೆ ಕಾಮಿಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ, ಮಸ್ತ್ ಮಜಾ ಮಾಡಿ. ನಮ್ಮ ಫ್ಯಾಮಿಲಿಯಿಂದ ಹೋಗೋರು ರಿಂಗ್ ಹೋಗಿತ್ತು ರಿಂಗೆ ಅವರು ಇವರು ಮೈಸೂರು ಅಡ್ಡಾಡಿದ್ರೆ ಇನ್ನೇನು, ಇವತ್ತು ಇಲ್ಲೇ ವಡೆ ಪಾಯಸ ಗಟ್ಟಿ ಚಟ್ನಿ ಕಟ್ಟಿ ಇಲ್ಲೇ ಮಕ್ಕಂತಾರೆ. ಏ ನಮ್ ದೊಡ್ಡಮ್ಮ ಹಿಂಗ್ ಹೋಗಿರ್ತಾರೆ, ಹಿಂಗೆ ಹುಡುಗು ನೋಡಿದ್ರೆ ಅಯ್ಯೋ ಅನಿಸ್ತದೆ. ಇವರೇ ಕಾಲೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ. ಅಪ್ಪಿ ನೀರಿದ್ರೆ ಕಾಕನ ಬೇಕಾ? ಹಿಡ್ಕೊಳ್ಳೋ ಬೇಕಾಗುತ್ತೆ. ಇದೇನು ನೋಡ್ತೀವಿ ಸುಸ್ತಾಗಿ ವಿಶ್ರಾಂತಿ ಪಡ್ಬೇಕಾದ್ರೆ ಆದಿಮಾನವರು ಈಗ ಈ ಹುಡುಗನೇ ಅಲ್ಲಿ ಪುನರ್ರೂಪ ತಾಡದಾನೆ ನೋಡ್ರಿ. ಹುಡುಗ ಅಕ್ಕ ತಿದ್ದಿದ್ನ ಹಂಗಾರ ಮಾಡಲೇ ಈ ಹುಡುಗ ನಡೆಯಲು ಇಷ್ಟಪಟ್ಟರೆ ಇವ್ರು ತಂದೆ ತಾಯಿಗಳು ಅವ್ರ ನೆಲಕ್ಕೆ ಹಚ್ಚಂತ ನೆಲಕ್ಕೆ ಹಾಕಂಗಿಲ್ಲ. ಈ ಹುಡುಗ ಈ ಇದು ಏನಪ್ಪ ಇದನ್ನ ಈ ಏನದು ಜನಕತಾರೆ ಅಲ್ಲ, ಅದೇನು ಅಂತಾರದ್ನ ಮನಸ್ಸಿಗೆ ನೋವಾದಾಗ ಮನಸ್ಸಿಗೆ ಆಘಾತ ಆಗತ್ತಲ್ಲ, ಅದೇನಂತಾರೆ ಹುಡುಗ ಅಲ್ಲ ಏನು ಅಂತಾರೆ. ಈ ಹುಡುಗರಿಗೆ ನಡೆಯೋದು ಆಸೆ ಅಂತ ಹೇಳು, ನಡೆಯಕ್ ಆಸೆ ಐತೆ. ತಂದೆ ತಾಯಿಗಳು ನೆಲಕ್ಕೆ ತಲುಪಿಸ್ತಿಲ್ಲ. ಈ ಹುಡುಗನಲ್ಲ ತುಂಬಾ ಅಮಾಯಕ ಹುಡುಗ, ಪಾಪ ಏನು ಗೊತ್ತಿಲ್ಲ. ಹುಡುಗ ಖುಷಿ ಪಟ್ಟಾಗ ಅಮ್ಮನ ತುಟಿ ಇಚ್ಚಿ ಬುಕ್ತಾನೆ, ಇಲ್ಲ ಅಪ್ಪನ ಕೈ ಕಡಿತಾನೆ. ದುಃಖಾದಾಗ ಅಪ್ಪನ ಕೈ ಕಡಿದ್ರೆ ರಕ್ತ ಬರ್ತಾನೆ. ಗುಲಾಬಿ ಬಿಡ್ತವ್ರೆ, ಗುಲಾಬಿ ನೋಡ್ರಿ, ಖುಷಿ ಪಡ್ರಿ. ನೋಡು ದೊಡ್ಡ ದೊಡ್ಡ ಗುಲಾಬಿ ಹಿಡ್ಕೋಬಹುದು, ಹಿಡ್ಕೊಂಡು ಡಾಮ್ ಅಂತಾರೆ. ಬರ್ರೆ ಬರ್ತಾರೆ, ನೋಡ್ಬೇಕು ಅವ್ರನ್ನ. ಇವತ್ತು ತೋರ್ಸನ್ ಬಾ, ಅಲ್ಲಿ ಸಿಕ್ಕ್ರೆ ಇಷ್ಟತ್ರದಲ್ಲ ಅವನ ಇಷ್ಟತ್ರ ಹೈಟ್ ಮ್ಯಾಚ್ ಆಗೈತಲ್ಲ. ನೋಡು ಅಂಬರೀಷ್ ನೋಡ್ದಂಗೆ ನಡೀತಿದ್ದಾನೆ ಹುಡುಗ. ಏ ನಮ್ಮ ಅಣ್ಣ ಇವತ್ತನ ಮಾಡ್ರ ರೀಲ್ಸು. ಇಲ್ಲಿ ನೋಡ್ರಿ, ಸುಸ್ತಾಗ್ಬಿಟ್ಟಿದ್ದಾರೆ. ಸುಸ್ತಾಪ ಈ ಹುಡುಗನ್ ಕೈ ಹಿಡ್ಕೊಂಡು ಹತ್ತವ್ರೆ. ನನಗೆ ಕಾಣ್ತಿದ್ದು ನಮ್ಮ ಮಗ ಕಾಣ್ಲಿ ಅಂತೇಳಿ ಹುಡುಗನ್ ನಾಡ ತಂದೆಗೆ ತಕ್ಕ ಮಗ ಅಲ್ಲ, ಮಗನಿಗೆ ತಕ್ಕ ತಂದೆ. ಆದ್ರೆ ಹುಡುಗನ್ ಇಳಿತತ್ತೆ ಇದೀವಿ, ಫುಲ್ ಮೇಲೆ ಹತ್ಬೇಕು. ಮೇಡಮ್ ಎಷ್ಟು ಕಿಲೋಮೀಟರ್? 200 ಮೀಟರ್ 200 ಮೀಟರ್ 80 ಸ್ಟೆಪ್ಸ್ ಅದಾವೆ. ಆರಾಮಾಗಿ ಹತ್ರಿ 80 ಸ್ಟೆಪ್ಸ್. ಕಷ್ಟ ಆಗುತ್ತೆ. 20 ಸ್ಟೆಪ್ ಅಲ್ಲಿ ನೋಡಿ ಮ್ಯಾಲೆ
ಹತ್ರಿ ಇವ್ರು ನೋಡ್ರಿ ಇಲ್ಲಿ 2 ಮೆಟ್ಲು ಹತ್ತಕ್ಕೆ ತಿಣುಕ್ತಾವ್ರಿ. ಇನ್ನು ಅಷ್ಟು ದೂರ ಹೆಂಗ್ ಹತ್ತಾರ ಗೊತ್ತಿಲ್ಲ. ಈಗ ತೆಗಿರಿ ಇಲ್ಲಿ ನೋಡ್ರಿ 2 ಮೆಟ್ಲು ಹತ್ಕೊಂತೈತಿ ಇವತ್ತೆ. ಅಲ್ಲ ಇವ್ ಎತ್ತರ ನೋಡ್ರಿ ಎಷ್ಟು ಎತ್ತರ ತೋರ್ಸು ಆಮೇಲೆ ಜಾರ್ಕೊಂಡ್ ಆಡ್ಬೋದು. ಇಲ್ಲಿ ಜಾರಿ ಸೀದಾ ಅಲ್ಲಿ ಬೀಳ್ತೀವಿ. ಬರ್ರಿ ಇವ್ ನೋಡ್ರಿ ಸೂಪರ್ ಮ್ಯಾನ್ ತರ ನಾನೇ ಅದತ್ನಿ ಅಂತ ಅದತ್ತವನೆ ಎತ್ಯಂತ್ನಿ ಅಂದ್ರೆ ಹೌದಾ? ಸೂಪರ್ ಮ್ಯಾನ್ ಹೆಂಗ್ ತೋರ್ಸು ನೋಡ್ರಿ ಸೂಪರ್ ಮ್ಯಾನ್ ಅಂತೆ. ಹೋಗ್ಬಿಟ್ಟದ್ರೆ ಈಗ ಫಾರಿನ್ ಕಾಪಣ್ಣ ಬಂದಿರಲಿಲ್ಲ, ಈಗ ಬಂದೇ ಬರ್ತದೆ. ಸೂಪರ್ ಮ್ಯಾನ್ ಇಲ್ಲಿ ಮಕ್ಕ ಬಿಡೋದನೆ ನಡ್ಕೊಂಡೆ. ಬರ್ರಮ್ಮ ಬರ್ರಿ. ಅಯ್ಯಮ್ಮ ಎಲ್ಲೆಲ್ಲಿ ದಾರಿ ಐತಾ ಆ ದಾರಿಗೆ ಬರೋದು. ಅವ್ರು ನೋಡಿ ಅವ್ರು ಹಿಂಬಾಲಕರು 2 ಬರ್ತಾರೆ, ಹಿಂಬಾಲಕರು 2 ಬರ್ತಾರೆ. ಇವ್ ನೋಡಕ್ಕಾಗಂಗಿಲ್ಲ ನನಗೆ, ಎಷ್ಟರೆಲ್ಲ ಹಾಳಾಗ್ಬಿಟ್ಟೈತೆ ಪಾಪ. ಈಗ ನೋಡ್ರಿ ಎಲ್ಲಿ ಇದೈತಾ ಅಲ್ಲಿ ಮಾತ್ರ ಹೊಡಿ. ಆ ಗುಡ್ಡುಗಳು ಸೊಂದೆಗೂ ಬುಡ್ಕೊ ಬರ್ತದ ನೋಡ್ರಿ, ಆಗೋ ಅಲ್ಲಿ ಬರ್ತದ. ಅಲ್ಲಿ ಬಂದ್ರು ನೋಡ್ರಿ ಫೋನ್ ಮಾತಾಡ್ಕೊಂಡು. ಇಂಥ ಗುಡ್ಡಲ್ಲಿ ಲೆಕ್ಕನಿಲ್ಲ ಅವನಿಗೆ, ಏನು ಮ್ಯಾಮಾರ್ ಬಂದ್ಬಿಡ್ತಾನೆ. ಈಗ ಬಿಟ್ರು ವಾಪಸ್ ಹೋಗ್ತಾನೆ, ಆಗೋ ಅಲ್ಲಿ ಮರಿಯಾಗದಾನೆ. ಹತ್ತತ್ತು ಸುಸ್ತಾಗ್ಬಿಟ್ಟಾರ ಹತ್ತಿ ಪಾಪ, ಹತ್ತಕ್ಕಾಗಂಗಿಲ್ಲ ಅವ್ರ ಕೈಲಿ. ಸುಸ್ತಾಗೈತೆ ಫುಲ್ಲು. ಹೋಗೋದೇ ಇರೋದು ಇವಾಗ. ಯಪ್ಪ ಒಂದ್ ನಿಮಿಷ ತಡೀರಿ, ಹೋಗ್ಬೇಡ್ರಿ. ಇವ್ರಿನ್ನ ಇಲ್ಲಿ ಬರ್ತವ್ರೆ ಪಾಪ. ಸ್ಟೆಪ್ ಹತ್ಕೊಂಬಂದು ನೋಡ್ರಿ ಇಲ್ಲಿ ಕುತ್ಕೊಂಡು ನೀರು ಕುಡಿತಾವ್ರ ಪಾಪ, ಸುಸ್ತಾಗ್ಬಿಟ್ಟಾರೆ. ನೋಡಿಲ್ಲ ಹೆಂಗಿತ್ತು ಅತ್ಕೊಂಡ್ ಬಂದಿದ್ದು ಕಷ್ಟ ಇತ್ತು. ಇದಾದ್ಮೇಲೆ ಇನ್ನೊಂದು ಕರ್ಕೊಂಡು ಹೋಗ್ತಾರೆ ಇದೇ ತರ ಇರೋದು. ಒಂದೇ ಮಾತಿನಲ್ಲಿ ಅಲ್ಲ, ಲಿಫ್ಟ್ ಲಿಫ್ಟ್ ವ್ಯವಸ್ಥೆ ಮಾಡ್ಬೇಕು. ಹೇಳ್ತೀವಿ ಅಪ್ಲಿಕೇಶನ್ ನಮಗೆ ಜೀಪ್ ಮೆಟ್ಲ ಮೇಲೆ ಜೀಪ್
ಈಗ 10 ಮಂದಿ ಸುಸ್ತಾಗೈತೆ. ಇವ್ರು ಹೇಳ್ತಾರೆ ನೋಡ್ರಿ ಇವಾಗ. ಯಾರ ಬಗ್ಗೆ ಹೇಳ್ಬೇಕು? 4 ಕಾಲ ಮೇಲೆ ನಡೀತು. ಹೇಳು. ಇವರು ಎಲ್ಲ ಪೆರಂಡಲ್ಲಿ ಹಚ್ಕೊಂಡ್ ಬಂದಿದ್ರು. ಅವ್ರಿಗೆ ಮೇಕಪ್ ಎಲ್ಲ ಹಾಳಾಗೋಯ್ತು ಪಾಪ. ಒಂದು ದೊಡ್ಡ ಕಷ್ಟ ಅದು. ಇನ್ನ ಐತ ಹತ್ತೋದು. ಇವ್ರು ಏನ್ ಮಾಡ್ತಾರೋ ಏನೋ. ಇನ್ನ ಆ ಕಿಂಡಿ ಒಳಗ್ ತೂರ್ತಾರೋ ಇಲ್ಲ ಗೊತ್ತಿಲ್ಲ. ಇವರು ನಕ್ಕಿದ್ದೇ ಜಾಸ್ತಿ ಈಗ ಫಾರಿನ್ ಕಬೋರ್ಡ್ ಯಾರಿಗೆ ಬರಲ್ಲ, ಎಲ್ಲ ಬರ್ತದೆ. ಫಾರಿನ್ ಕಬೋರ್ಡ್ ಯಾರಿಗೆ ಬರಲ್ಲ, ಎಲ್ಲರಿಗೂ ಆಟೋಮೆಟಿಕ್ ಬರ್ತದೆ. ಬರ್ರಿ ಅತ್ತನ್ ಬರ್ರಿ, ಮೇಲಂಚೂರು ಅತ್ತನ್ ಬರ್ರಿ. ವಾ ಸ್ವಲ್ಪ ದೂರ ಅಷ್ಟೇ. ನಿಧಾನಕ್ಕೆ ಬಾ. ಈಗ ವಿಡಿಯೋನ ಮಾಡ್ಕೊಂತೀನಿ ಬಾ. ಒನ್ಕೆ ಇಷ್ಟ ಆಯ್ತಂತ ನಾವು ಪತ್ತಿರ್ಲಿ ಹಿಂಗೈತಂದಿದ್ರೆ ಅದಕ್ಕೆ ಅವಿತ ಬೇಡ ಅಂದಿದ್ದು. ವಿಡಿಯೋ ತೋರಿಸು. ನಮ್ಮ ಮಮ್ಮಿಗಳು ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ. ಬರ್ರಿ ಅಷ್ಟೇ. ಅವ್ರಿಗೆ ಬಂದ ವಿಡಿಯೋ ಮಾಡಿದ್ನಿ. ಬೇರೆ ಐತೆ ಅಷ್ಟೇ. ಮತ್ತೆ ಇಲ್ಲಿ ಸ್ಟೆಪ್ಸ್ ಇದಾವೆ, ಈ ಥರ ಹತ್ಕೊಂತ ಹೋಗ್ಬೇಕು. ಕಲ್ಲುಗಳು ವಾ, ಇನ್ನೇ ಹತ್ತದೈತೆ. ಇನ್ನು ನೋಡ್ರಿ, ಕೇರಳ ಬೇಕಾ? ಬೇಕು ಆದ್ರೆ ಇಲ್ಲಿ ಚೆನ್ನಾಗಿದೆ. ಅಲ್ಲ ಒಂದ್ಸತಿ ನಾನು ಎಲ್ಲ ನಾವು ಕೇದಾರ್ನಾಥಕ್ಕೆ ಹೋಗ್ಬೇಕು, ಕಾಶ್ಮೀರ ಇದಕ್ಕೆ ಹೋಗ್ಬೇಕು ಅಂತಾರೆ ಅಲ್ಲ. ಬರ್ರಿ ನೋಡ್ರಿ, ರಾಡ್ ಹಾಕಿಸ್ಕೊಂಡು ಭಾರಿ ಪಾಟ್ ಬೀಳ್ತೈತೆ ಹತ್ತಕ್ಕೆ. ದೊಡ್ಡಮ್ಮ ನೋಡ್ರಿ, ನಾವ್ ಮತ್ತೆ ಸೂಪರ್ ಮ್ಯಾನ್ ತರ ಹತ್ತೈತೆ. ಪ್ರಕೃತಿ ಮಡಿಲ್ನಂಗೆ ಹೋಗಿದ್ದೆ. ಹತ್ಕೊಂಡು ಹೋಗ್ತೈತಲ್ಲ. ಹತ್ತಕ್ಕಂತ ಆಗಂಗಿಲ್ಲ. ಇನ್ನು ಅವ್ರ ಹತ್ತವ್ರೆ, ನಾವೆಲ್ಲ ಇದೀವಿ. ಬರ್ತವ್ರಿನ ಒಂದು ಮೆಟ್ಲತ್ ಬಂದಿದೀವಿ. ಸೊ ಮೇಲ್ಗಡೆ ಇದೀವಿ, ಈ ತರ ಇದೆ. ನಿರೀಕ್ಷೆ ಇಟ್ಕೊ ಬಂದಿದ್ವಿ. ಅದೆಲ್ಲ ತುಂಬ
ಸಖತ್ತಾಗೂ ಜನ ಇದ್ದಾರೆ ನೀವು. ನೋಡಿ ಗಾಯ್ಸ್, ಇವೆರಡು ಕಲ್ಲು ಕೂಡಿರೋದಕ್ಕೇನೆ ಎರಡು ಕಲ್ಲು ಗುಡ್ಡ ಅಂತ ಕರೀತಾರೆ. ತುಂಬ ಚೆನ್ನಾಗಿದೆ, ಬಟ್ ಮೆಟ್ಲು ಹತ್ಕೊಂಡು ಬರೋದು ತುಂಬ ಕಷ್ಟ. ಸೊ ನೋಡಿ, ಇವರೆಲ್ಲ ಎರಡು ಕಲ್ಲು ಗುಡ್ಡ ನೋಡಿಬಿಟ್ಟು ಕೂತಿದ್ದಾರೆ ಸ್ವಲ್ಪ ರೆಸ್ಟ್ ತಗೊಳೋದಕ್ಕಂತ. ಸೊ ಇಷ್ಟೇ ಗಾಯ್ಸ್, ಇಲ್ಲಿ ವಯನಾಡಲ್ಲಿ ಫುಲ್ಲು ಗುಡ್ಡ ಹತ್ಕೊಂಡು ಮೇಲೆ ಬಂದರೆ ಎರಡು ಕಲ್ಲು ಜಾಯಿಂಟ್ ಆಗಿದೆ, ಅದಕ್ಕೆ ಎರಡು ಕಲ್ಲು ಗುಡ್ಡ ಅಂತ ಕರೀತಾರೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಕೆಳಗಡೆ ಹೋಗ್ತಾ ಇದ್ವಿ. ಸೊ ಇಳ್ಕೊಂಡು ಹೋಗೋದಕ್ಕೆ ಸಪ್ರೇಟ್ ಮೆಟ್ಲಿದೆ. ಸೊ ಅಲ್ಲಿಂದ ಇಳ್ಕೊಂಡು ಬಂದು, ಸೊ ಫುಲ್ಲು ಹೊಟ್ಟೆ ಹಶ್ವಾಗಿತ್ತು, ಹಾಗಾಗಿ ತಿನ್ನೋದಕ್ಕಂತ ಪೈನಾಪಲ್ಲು ಹಾಗೆ ಮಾವಿನಕಾಯಿನ ತೊಗೊಂಡ್ವಿ. ಸೊ ತಿನ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಅತ್ತೆಗಂತೂ ಫುಲ್ಲು ಸುಸ್ತಾಗಿತ್ತು, ಹಾಗಾಗಿ ನಾನು ನಮ್ಮ ಹಸ್ಬೆಂಡು ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹಾಗೆ ಇವರು ಫುಲ್ ಸುಸ್ತಾಗಿತ್ತು ಅಂತ ಹೇಳಿ ಮಜ್ಜಿಗೆ ಕುಡಿತಾ ಇದ್ದಾರೆ. ಮಜ್ಜಿಗೆ ಮತ್ತು ಸೋಡಾ ಕೂಡ ತೊಗೊಂಡು ಕುಡಿತಾಯಿದ್ರು. ಸೊ ನಾವು ವಯನಾಡಲ್ಲಿ ಇದೊಂದೇ ಪ್ಲೇಸೇ ನೋಡಿದ್ದು, ಯಾಕಂದರೆ ನಾವು ಬಂದುಬಿಟ್ಟು 3 ಡೇಸ್ ಆಗಿತ್ತು. 3 ಡೇಸಲ್ಲಿ ನಾವು ನೋಡಿದ್ದು ಇಷ್ಟೇ ಪ್ಲೇಸಸ್ಸೇ. ಸೊ ಜಾಸ್ತಿ ನೋಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಇವರು ಫುಲ್ಲು ಸುಸ್ತಾಗಿಬಿಟ್ಟಿದ್ರು. ಹಾಗಾಗಿ ವಾಪಸ್ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ವಾಪಸ್ಸು ಬಂದ್ವಿ. ಸೊ ಎಲ್ಲ ಜ್ಯೂಸು ಎಲ್ಲ ಕುಡ್ಕೊಂಡು ಸೊ ಕೆಳಗಡೆ ಹೋಗ್ತಾ ಇದ್ವಿ. ಸೊ ಕೆಳಗಡೆ ಪಾರ್ಕಿಂಗ್ ಇತ್ತು. ಸೊ ಗಾಡಿ ಹತ್ರ ಹೋದ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಮೈಸೂರಿಗೆ. ಸೊ ಮೈಸೂರಲ್ಲಿ ಹೇಳಿದ್ನಲ್ವ ನಮ್ಮ ಅಕ್ಕರ ಮನೆ ಇದೆ ಅಂತ, ಸೊ ಅಲ್ಲೋಗಿದ್ವಿ. ಹಾಗೆಯೇ ಫುಲ್ಲು ಹಶ್ವಾಗಿತ್ತು ಅಂತ ಹೇಳಿಬಿಟ್ಟು ಮೈಸೂರಲ್ಲಿ ಬಂದು ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ. ಸೊ ಊಟ ಮೈಸೂರಲ್ಲಿ ತಿಂದಮೇಲೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ ನೋಡಿ. ಸೊ ನಮ್ಮ ಥರ ಟೇಸ್ಟು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಸೊ ತುಂಬಾ ತೃಪ್ತಿ ಆಯಿತು ನಮಗೆ, ಯಾವಾಗ ನಮ್ಮ ಕಡೆ ಸೈಡ್ ಊಟ ತಿಂತೀವಿ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ನಾವು ಮಾಡ್ಕೊಂಡಿದ್ವಿ, ಬಟ್ ಟೈಮ್ ಆಗಿರಲಿಲ್ಲ. ಸೊ ಹಾಗೆ ಅಲ್ಲಿ ಸಿಗೋದು ತಿಂದ್ಕೊಂಡು ನಾವು ಮಾಡಿಕೊಂಡು ತಿಂದ್ವಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ನೋಡಿಬಿಟ್ಟು ತುಂಬ ಜನ ನಕ್ಕಿರ್ತೀರ ಅಂತ ನನಗೆ ಗೊತ್ತು. ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.